ನಮಸ್ತೆ, ನಾನು ಶಿವರಾಜ್ ಚಿಂಕೋಟಿ. ಈ ಒಂದು ವಿಡಿಯೋದಲ್ಲಿ ತಮಗೆ ನೆಫ್ಟ್ ಮತ್ತು ಆರ್ಟಿಜಿಎಸ್ ಕುರಿತಾದ ಒಂದು ಮಾಹಿತಿಯನ್ನು ನೀಡಲಿದ್ದೇನೆ. ನೆಫ್ಟ್ ಮತ್ತು ಆರ್ಟಿಜಿಎಸ್ ಅನ್ನು ಸಾಮಾನ್ಯವಾಗಿ ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡುವ ಸಂದರ್ಭದಲ್ಲಿ ನೆಫ್ಟ್ ಮತ್ತು ಆರ್ಟಿಜಿಎಸ್ ಅನ್ನು ಮಾಡ್ತಾರೆ. ನೆಫ್ಟ್ ಅಂದ್ರೆ ಇದರ ಒಂದು ವಿಸ್ತೃತ ರೂಪವನ್ನು ನೋಡಿದಾಗ ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಫಂಡ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಆರ್ಟಿಜಿಎಸ್ ನ ವಿಸ್ತೃತ ರೂಪವನ್ನು ನೋಡಿದಾಗ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ ಕರಿತೀವಿ. ನೆಫ್ಟ್ ಅನ್ನು ಸಾಮಾನ್ಯವಾಗಿ ಮಿನಿಮಮ್ ಅಮೌಂಟ್ ಅಥವಾ ಸ್ಮಾಲರ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಆರ್ಟಿಜಿಎಸ್ ಅನ್ನು ಬಿಗ್ಗರ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ನೆಫ್ಟ್ ಅಲ್ಲಿ ಸ್ಮಾಲರ್ ಅಮೌಂಟ್ ಅಂದ್ರೆ ಇಂತಿಷ್ಟೇ ಅಮೌಂಟ್ ಟ್ರಾನ್ಸ್ಫರ್ ಮಾಡುವಂತ ಏನಿಲ್ಲ. ಬಟ್ ಆರ್ಟಿಜಿಎಸ್ ಅಲ್ಲಿ ಆದ್ರೆ ನಿಮಗೆ ಮಿನಿಮಮ್ 2 lakh ಅಂಡ್ ಅಬೌವ್ ಮಾತ್ರ ಆರ್ಟಿಜಿಎಸ್ ಯೂಸ್ ಮಾಡಬಹುದು. ನೀವು ನೆಫ್ಟ್ ಮಾಡಿದಾಗ ಅಲ್ಲಿ ಬ್ಯಾಚ್ ವೈಸ್ ಅಂತ ಇರುತ್ತೆ, ಹಾಫ್ ಅನ್ ಅವರ್ ಒಂದು ಬ್ಯಾಚ್ ಅಂತ ಇರುತ್ತೆ. ನೀವು ಇಲ್ಲಿ ಅಮೌಂಟ್ ಎಂಟ್ರಿ ಮಾಡಿ ವೆರಿಫೈ ಮಾಡಿದಾಗ, ನೆಫ್ಟ್ ಅನ್ನು ವೆರಿಫೈ ಮಾಡಿದಾಗ ಅದಕ್ಕೆ ಅರ್ಧ ಗಂಟೆ ಇರುತ್ತೆ. ಆ ಒಂದು ಬ್ಯಾಚ್ ವೈಸ್ ಅಲ್ಲಿ ಅರ್ಧ ಗಂಟೆ ಆದ ನಂತರ ನಿಮ್ಮ ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರಲ್ವಾ ಆ ಅಕೌಂಟ್ಗೆ ಆ ದುಡ್ಡು ಬರುತ್ತೆ. ಅದೇ ರೀತಿಯಾಗಿ ಆರ್ಟಿಜಿಎಸ್ ಮಾಡಿದಾಗ ನಿಮಗೆ ಇನ್ಸ್ಟೆಂಟ್ ಆಗಿ ಹೋಗುತ್ತೆ. ಎಂಟ್ರಿ ಮಾಡಿ ವೆರಿಫೈ ಆದ ತಕ್ಷಣ ಇನ್ಸ್ಟೆಂಟ್ ಆಗಿ ನೀವು ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರ್ತೀರೋ ಆ ಒಂದು ಅಕೌಂಟ್ಗೆ ಇನ್ಸ್ಟೆಂಟ್ ಆಗಿ ಹೋಗುತ್ತೆ. ಈ ಒಂದು ಆರ್ಟಿಜಿಎಸ್ ನೆಫ್ಟ್ ಫುಲ್ಲಿ ಸೆಕ್ಯೂರ್ಡ್ ಆಗಿರುತ್ತೆ. ನೀವು ಏನಾದರೂ ಅಕೌಂಟ್ ನೇಮ್ ಬ್ಯಾಂಕ್ ಮಿಸ್ ಮ್ಯಾಚ್ ಏನಾದರೂ ಆಗಿದ್ರೆ ವಾಪಸ್ ಅಮೌಂಟ್ ರಿಟರ್ನ್ ಆಗುವ ಸಾಧ್ಯತೆ ಇರುತ್ತೆ. ಓಕೆ, ಈ ಒಂದು ವಿಡಿಯೋದಲ್ಲಿ ತಮಗೆ ಇನ್ನೇನಾದರೂ ಈ ಒಂದು ನೆಫ್ಟ್ ಮತ್ತು ಆರ್ಟಿಜಿಎಸ್ ಕುರಿತಾದ ಕ್ವೆರಿ ಇದ್ರೆ, ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಮ್ಮ ಒಪಿನಿಯನ್ ಕೇಳಿದ್ರೆ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ಸ್ವಿಫ್ಟ್ ಎನ್ನುವ ಒಂದು ಕುರಿತಾದ, ಸ್ವಿಫ್ಟ್ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡುವಾಗ ಶಿಫ್ಟ್ ಅಂತ ಕರಿತೀವಿ. ಈ ಒಂದು ಶಿಫ್ಟ್ ಕುರಿತಾದ ವಿಡಿಯೋವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಯಪಡಿಸಿದ್ದೇನೆ. ನಮಸ್ತೆ.